ಬಂಧುಗಳೇ, ವಂದನೆಗಳು. ಈ ಬ್ಲಾಗ್ ಮಾಡ್ತಿರೋ ಕಾರಣ ಏನಂದರೆ, ನಮ್ಮ ಹಳ್ಳಿಯ ಕೃಷಿ ತೋಟದಲ್ಲಿ ಹೇಗೆ ಕೆಲಸ ಮಾಡ್ತೇವೆ. ಇಂದಿನ ವಿಡಿಯೋದಲ್ಲೇ ನಿಮಗೆ ತೋರಿಸಿದ್ದೆ ಸೊಪ್ಪು ಕಡಿಯುವುದು, ಅಡಿಕೆ ಮರಕ್ಕೆ ಸೊಪ್ಪು ಕಡಿಯುವುದು ಅಂತ ಅಲ್ವಾ. ಅದ ಕಡಿದ ಸೊಪ್ಪನ್ನು ಒಣಗಿಸಿ ಹೀಗೆ ತಂದು ಮುಚ್ಚುತ್ತೇವೆ. ಇದು ಮುಂದಿನ ವಿಡಿಯೋದಲ್ಲಿ ಹಾಗೆ ನೋಡ್ತಾ ಹೋಗ್ತಾ ಸಿಗತ್ತೆ. ಹಾಗೆ ಕಂಬೆ ಇದೆಲ್ಲ ಕಡ್ದಿದ್ದು ಯಾಕಂದರೆ ಕ್ಯಾಮರಾ ಕ್ಲಿಯರಾಗಿ ಕಾಣಲಿ ಅಂತ ಕಡ್ದೆ ಅಷ್ಟೆ. ಅದಕ್ಕೊಂದು ಬಣ್ಣಕ್ಕೂ ಬೇಕಲ್ಲ ತೋಟಕ್ಕೆ ಮುಚ್ಚಲಿಕ್ಕೆ. ಮೇಲುಗಡೆ ಇದು ಅಡಿಕೆ ಮರಕ್ಕೆ ಮುಚ್ಚೋದಲ್ಲ, ಅಡಿಕೆ ಆ ಕಡೆ ಈ ಕಡೆ ಗ್ಯಾಪ್ ಉಳಿಯುತ್ತಲ್ಲ ಅಲ್ಲಿ ಮುಚ್ಚೋದು ಅಷ್ಟೇ. ಅದು ಇನ್ನೂ ಕ್ಲಿಯರಾಗಿ ಮುಚ್ಚಿ ತೋರಿಸೋದು ಅಲ್ಲಿ ನಿಮಗೆ ಬಣ್ಣ ಕ್ಲಿಯರಾಗಿ ಮುಚ್ಚೋದನ್ನು ಅವತ್ತು ತೋರಿಸಿದ್ದೇನೆ, ನೋಡಿದೆ ನಮ್ಮ ಹಿಂದಿನ ವಿಡಿಯೋದಲ್ಲಿ. ಇದು ಸೊಪ್ಪನ್ನು ಮುಚ್ಚೋದು, ಕಡಿದ ಸೊಪ್ಪನ್ನು ಒಣಗಿಸಿ ಹಸಿ ಸೊಪ್ಪನ್ನು ಕಡಿದು ಅಡಿಕೆ ಮರಕ್ಕೆ ಹೇಗೆ ಮುಚ್ಚುತ್ತೇವೆ, ನಾವು ಯಾಕೆ ಕಡಿದ್ವಿ ಸೊಪ್ಪು, ಅಡಿಕೆ ಮರಕ್ಕೆ ಯಾಕೆ ಮುಚ್ಚಬೇಕು, ಏಕೆ ಮುಚ್ಚಬೇಕು, ಹೀಗೆ ಎಲ್ಲವನ್ನು ಹೀಗೆಲ್ಲ ಹೇಳ್ತಾ ಹೋಗ್ತೇನೆ. ಆಯಿತಾ. ಅಡಿಕೆ ಮರಕ್ಕೆ ಈ ಸೊಪ್ಪನ್ನು ಮುಚ್ಚಿದಾಗ ಮಳೆಗಾಲದಲ್ಲಿ ನಮ್ಮ ಕಡೆ ತುಂಬ ಮಲೆನಾಡು ಅಂದರೆ ಮೇಲೆ ಮಳೆ ಇರೋದೆ. ಬಿದ್ದ ಮಳೆ ನೀರು ಹೊರದು ಅಡಿಕೆ ಮರದ ಬೇರು ತೊಯ್ಯಬಾರ್ದು, ಬೇರು ಮೇಲೆ ಇಳಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಸೊಪ್ಪು ತಡೆದೇ ನಿಲ್ಲುತ್ತೆ. ಇನ್ನು ಬಿದ್ದ ಅಡಿಕೆ ಮರದಿಂದ ಬಿದ್ದ ನೀರು ಮುಂದೆ ಹೋಗುತ್ತೆ, ನೀರು ಕಾಲುವೆಗೆ. ಅಷ್ಟು ಕ್ಲಿಯರಾಗಿ ದಪ್ಪ ಮುಚ್ಚಿ ನೀರು ಕೆಳಗಿಳಿದು ಹೋದಾಗ ಅಡಿಕೆ ಮರದ ಸಮತೋಲನ ಕರೆಕ್ಟಾಗಿರುತ್ತೆ. ಹೀಗೆ ಹಾಗಾಗಿ ಈ ಸೊಪ್ಪನ್ನು ಕಡಿದು ಮುಚ್ಚೋದು ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಆದರೂ ಒಬ್ಬನೇ ವಿಡಿಯೋ ಮಾಡ್ತಾ ಇರೋದ್ರಿಂದ ನನಗೆ ತೋಚಿದ ಮಟ್ಟಿಗೆ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಹೊರೆ ಹಾಕೋದು, ಹೊರೋದನ್ನು ತೋರಿಸ್ಬೇಕು ಅಂತಿದ್ದೆ, ಮರೆತು ಇಲ್ಲಿ ಹೊರೆ ಹಾಕೋದಷ್ಟು ವಿಡಿಯೋ ಮಾಡಿದ್ದೀನಿ. ಬೆಟ್ಟದಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ಕಡ್ದಿದ್ವಲ್ಲ ಅದೇ ಸೊಪ್ಪು ಅಂದಿದ್ದು ಇವ್ರು ಹೊರೆ ಹಾಕ್ತಾ ಇದ್ದಾರೆ. ದೇವ್ರ ಪೂಜೆ ಆಗ್ತಾ ಇದೆ ನಮ್ಮ ಮನೆಯಲ್ಲಿ. ಟೀನಿ ಸೌಂಡ್ ಬಂತಲ್ಲ, ನಮ್ಮ ಮನೆಯವ್ರು ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಕೆಲಸದ ವಿಡಿಯೋ. ಕೆಲಸಗಾರರು ಬಂದು ಹೊರೆ ಕಟ್ಟಿ ಕ್ಲಿಯರ್ ಕಾಣಬೇಕು. ಆಮೇಲೆ ನಾನು ಅಲ್ಲಿ ತೋರಿಸಿದ್ದು ಕಡಿದು ನೋಡಿದ್ವಲ್ಲ, ಇವರೇ ಕಡಿಲಿಕ್ಕೆ ಬಂದವರು ಕೂಡ ಮುಂದಿನ ವಿಡಿಯೋದಲ್ಲಿ ಕಟ್ಟಿಗೆ, ಅದರ ಕಟ್ಟಿಗೆ ನೀವು ಉಂಟಲ್ಲ ಕಡಿದದ್ದು ಅದು ಇದೆ. ವಿಡಿಯೋನು ಸಣ್ಣ ಚಿಕ್ಕದಾಗಿ ಮಾಡಿದ್ದೀನಿ, ಸ್ಟೇಟಸ್ ಬರ್ಬೋದು. 2 ನಿಮಿಷದ ವಿಡಿಯೋನು ಅಂತ ಅಂದ್ಕೊಂಡಿದ್ದೇನೆ. ಎಷ್ಟು ನಿಮಿಷ ಅಂತ ಗೊತ್ತಿಲ್ಲ, ನೋಡಿಲ್ಲ. ಈಗ ಮತ್ತೆ ಅಲ್ಲ ಹೊರೆ ನೋಡಿದ್ರಲ್ಲ, ಅಲ್ಲಿ ಬೆಟ್ಟದಲ್ಲಿ ಕಟ್ಟಿದ್ದು ಅದೇ ಮತ್ತೆ ತೋಟಕ್ಕೆ ಬಂದು. ಯಾಕಂದರೆ ಅಲ್ಲಿ ಮಧ್ಯದಲ್ಲಿ ಯಾಕೆ ನಿಮಗೆ ಕೊನೆಗೂ ತೋರಿಸೋದಂದರೆ, ನೀವು ಕ್ಲಿಯರಾಗಿ ನೋಡ್ತಿರೋ ಇಲ್ಲೋ ಅನ್ನೋದು ಒಂದು ಇದು ಇತ್ತಲ್ಲ ಅನುಮಾನದಲ್ಲಿ, ಮತ್ತು ಮೊದಲು ಸ್ವಲ್ಪ ತೋರಿಸಿದೆ ಅದನ್ನು. ಈಗಿನ ಸ್ವಲ್ಪ ಇದನ್ನು ತೋರಿಸ್ಬೇಕಿದ್ರೆ ನಾನು ಇಲ್ಲಿವರೆಗೆ ಏನು ಮಾಡಿದ್ದೀನೋ ಅಷ್ಟಕ್ಕೊಂದು ಸಾರ್ಥಕತೆ ಇದೆ ಅಂತ ನನ್ನ ಭಾವನೆ. ಇನ್ನೂ ಕ್ಲಿಯರಾಗಿ ತೋರಿಸ್ಬೋದಿತ್ತು ಏನೋ ಅಂತ ಅನ್ನಿಸ್ಬೋದು ನಿಮಗೆ. ಇನ್ನೂ ಕ್ಲಿಯರಾಗಿ ತೋರಿಸೋದಕ್ಕೆ ಒಬ್ಬನೇ ಮೊಬೈಲ್ ಹಿಡಿದು ಮಾಡೋದು ಕೆಲಸ ಇದು ಒಂದು ಕಡೆ ಇಟ್ಟು ಮಾಡಬೇಕು. 20 ದಿನಾನುಗಟ್ಟಲೆ ನಾವು ಅದು ಮಾಡೋದ್ರಿಂದ 10 ನಿಮಿಷದಲ್ಲಿ ತೋರಿಸ್ಬೇಕು ಅಂದಾಗ ನಮ್ಮ ಹತ್ರ ಅಷ್ಟೇ ಹೊರತಾಗಿ ಸ್ವಲ್ಪ ಮಾಡೋಕ್ಕೆ ಹೀಗೆ ತೋರಿಸಿ ನಮ್ಗೆ ಅರ್ಥನೂ ಆಗಲ್ಲ. ಇದು ಏನು ಮಾಡಬೇಕು, ಒಂದು ಮಾಡ್ಕೊಂಡು ಹೌದಾ, ಹಾಗಾಗಬಾರ್ದು ಅಂತಲೇ ಕ್ಲಿಯರಾಗಿ ಎಲ್ಲ ಸೊಪ್ಪುಗಳನ್ನು ತೋರಿಸಿ ಈ ಜಾಬ್ ಮಾಡಿದ್ದೀನಿ.
ಮೆದೆ ಇಟ್ಬೋದು, ಮೆದೆ ಕಡಿ ಮಾಡೋದು, ಅಡಿಕೆ ಮರಕ್ಕೆ ಇಟ್ಬೋದು. ಈ ರೀತಿಯಲ್ಲಿ ಕಾಲುವೆಗಳು ತುಂಬ ಆಳ ಇರೋದ್ರಿಂದ ಹೀಗೆ ಇದು ತೋರಿಸ್ತಾ ಇದ್ದೀನಿ. ಅದು ಒಂದು ಕಡೆ ಕ್ಯಾಮ್ರಾ ಇಟ್ಟು ಮಾಡೋದಕ್ಕೆ ಅಷ್ಟೊಂದು ಕ್ಲಿಯರಾಗಿ ಬರ್ತಾ ಇಲ್ಲ, ನಮಗೂ ಗೊತ್ತು ಕ್ಲಿಯರ್ ಆಗಿಲ್ಲ. ಎಲ್ಲ ಕಡೆ ಕ್ಲಿಯರಾಗಿ ತೋರಿಸೋದಕ್ಕೆ ಒಬ್ಬೊಬ್ಬರೇ ಕೆಲಸಕ್ಕೆ ಹೋದಾಗ ಅದು ಆಗಲ್ಲ. ಹಾಗಂತ ಜನಗಳ ಜೊತೆಗೆ ಹೋದಾಗ ಮಾತುಗಳು ಬೇರೆದಿಲ್ಲ. ಮತ್ತು ಅದನ್ನು ಯೂಸ್ ಮಾಡಿ, ಅದ್ರ ಜೊತೆ ಮತ್ತೆ ಇದು ಮಾಡಿ, ಇದು ತುಂಬ ಮಾತುಗಳಿದ್ವು. ಇದನ್ನೆಲ್ಲ ಯೂಸ್ ಮಾಡಿದ್ರೆ ಬಂದು ತೆಗಿಯೋದು ಕಮ್ಮಿ ಆಗಲ್ಲ. ಉತ್ತರ ಕನ್ನಡದಲ್ಲಿ ಮಳೆ ನೋಡಿ, ಅಡಿಕೆ ಮರ, ಗಿಡ, ಕಾಳು ಮೆಣಸುಗಳು, ಜಾಯಿಕಾಯಿ, ಲವಂಗದ ಗಿಡ ಎಲ್ಲ ಗಿಡಗಳು ಇರ್ತವೆ. ದೊಡ್ಡ ದೊಡ್ಡ ನಾಲೆಗಳು, ನೀರು ಹರಿತಾನೆ ಇರುತ್ತೆ. ಈಗ ಯುಗಾದಿ ಆದರೂ ಕೂಡ ನೀರು ಹರಿತಾ ಇದೆ ಕಾಲುವೆಯಲ್ಲಿ. ನಿಮಗೆ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಧನ್ಯವಾದಗಳು. ಎದೆಗಳು ಹೀಗಿರ್ತವೆ. ಸೊಪ್ಪನ್ನು ಕಡಿದು ನಾವು ನೀಟಾಗಿ ಜೋಡಿಸಿ ಅದರ ಮೇಲೆ ಮತ್ತೆ ಭಾರ ಇರುವುದು ಒಣಗಿಸಿ. ಈಗ ಒಣ ಮರದಿಂದ ಬಿದ್ದ ಒಣ ಎಲೆ ಏನಾಗುತ್ತೆ ಅಂದರೆ, ಧನ್ಯವಾದ.